ಬೇಬಿ ಬೇಬಿ ಒಂದು ನಿಮಿಷ ಬಾ ಬೇಬಿ. ಏನು ಬೇಬಿ ಕೈಯೆಲ್ಲ ತುಂಬಾ ಶಿವರ್ ಆಗ್ತಿದೆ ಬೇಬಿ, ಒಂದೇ ಒಂದು ಸಿಗರೇಟ್ ಕೊಡ್ತೀಯಾ ಪ್ಲೀಸ್? ನಿನಗೆ ಸಿಗರೇಟ್ ಇಲ್ಲದೆ ಇರೋದಿಕ್ಕಾಗಲ್ವಾ? ಇಲ್ಲ ಬೇಬಿ, ಮೊದಲೆಲ್ಲ ಡ್ರಿಂಕ್ ಸ್ಮೋಕು ನಾನ್ ಕಂಟ್ರೋಲ್ ಮಾಡ್ತಾ ಇದ್ದೆ, ಈಗ ಅವೇ ನಾನು ಕಂಟ್ರೋಲ್ ಮಾಡ್ತಿದ್ದಾವೆ. ನೀನ್ ದಮ್ಮ ಅಂತೀವಿ ಬೇಬಿ, ಪ್ಲೀಸ್ ಒಂದೇ ಒಂದು ಸಿಗರೇಟ್ ಕೊಡ್ತೀಯಾ? ನಿನಗೆ ಫ್ರೀಯಾಗಿ ಊಟ ಹಾಕ್ಬೇಕು, ಜೊತೆಗೆ ಸಿಗರೇಟ್ ಬಿಲ್ ನಾನೇ ಕೊಡ್ಬೇಕಾ? ತರ್ತೀನಿರು. ಏನಪ್ಪ, ದಿಯಾ ಅನ್ನೋರ ಮನೆ ಇದೆಯಾ? ಹೌದು, ಇದೇ ಮನೆ. ಇಲ್ಲಿ ಜಯದೇವ್ ಅನ್ನೋರು ಇದಾರಲ್ಲ, ಹಾಂ ಇದ್ದಾರೆ. ಅವರು ಸ್ವಲ್ಪ ಹೊರಗೆ ಕರೀತೀಯ? ಸರ್, ಹಾಗೆಲ್ಲ ಕೆಲಸದವ್ರನ್ನ ಹೊರಗಡೆ ಕರೆಯೋಕ್ಕಾಗಲ್ಲ ಸರ್, ಅದಕ್ಕೆ ಮೊದಲು ನಮ್ಮ ಮೇಡಮ್ ಪರ್ಮಿಷನ್ ಬೇಕು. ಜಯದೇವು ಇಲ್ಲಿ ಕೆಲಸದವ್ರ? ಹೌದು, ಈ ಮನೆಯಲ್ಲೇ ಕೆಲಸ ಮಾಡೋದು. ನೋಡಪ್ಪ, ನಾನು ಅವ್ರ ಮಾವ ಬಂದಿದ್ದೀನಿ, ಅವ್ನ ಮುಖ ನೋಡ್ಬಿಟ್ಟು ಒಂದೆರಡು ಮಾತಾಡಿ ಹೋಗ್ತೀನಿ, ದಯವಿಟ್ಟು ಕರೀತೀಯನಪ್ಪ? ಹಾಗೆಲ್ಲ ಕರೆಯೋಕ್ಕಾಗಲ್ಲ ಸರ್, ನೀವೆಲ್ಲ ಹೊರಡಿ. ಗೇಟ್ ಮುಂದೆಲ್ಲ ನಿಂತ್ಕೋಬಾರ್ದು, ಮೇಡಮ್ ನೋಡಿ ನಮ್ಮನ್ನು ಬೈತಾರೆ. ನೀವು ಹೊರಡಿ ಸರ್, ಪ್ಲೀಸ್ ಸರ್, ನೀವು ಹೋಗಿ ಸರ್, ಹೋಗಿ 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 ಸರ್. ಏನು ಫುಲ್ ಪ್ಯಾಕ್ ತಗೊಂತ ಇದ್ಯಾ? ಗುಡ್ ಬಾಯ್ ತರ ಒಂದೇ ಒಂದ್ ತಗೋಬೇಕು, ಸರಿನಾ? ಇರೋ ಇರೋ, ಇದೇನಿದು? ಫುಲ್ ಪ್ಯಾಕ್ ಇತ್ತು, ಬರೀ 4 ಇದೆ. ಹೀಗಾದ್ರೆ ಹೇಗೆ ಜಯ್? ಅದು ಎಲ್ಲಿತ್ತೋ ನನಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಸರಿ ಹೋಗ್ಲಿ ತಗೋ. ಇರೋ ಇರೋ, ಯಾಕೆ ಜಯ್ ಕೈಯೆಲ್ಲ ಇಷ್ಟೊಂದು ಶಿವರ್ ಆಗ್ತಿದೆ? ಕೂಲ್, ಸಮಾಧಾನವಾಗಿ ಒಂದೇ ಒಂದ್ ತಗೋ. ಇರೋ ಇರೋ ಇರೋ, ಇದೇ ಬ್ರ್ಯಾಂಡ ನೀನ್ ಸೇದೋದು? ಚೆನ್ನಾಗಿದೆ ಅಲ್ವಾ? 4 ಇದೆ, ಸೊ 4 ಡೇಸ್ಗೆ 4 ಸಿಗರೇಟ್ಸ್ ಆಯ್ತಾ? ಇರೋ ಒಂದ್ ನಿಮಿಷ, ಶೇಕ್ ಮಾಡ್ಬೇಡ ಕೈನ, ನೀಟಾಗಿ. ಅಣ್ಣ, ನಂಗೆ ಯಾಕೋ ಮಕ್ಕಳನ್ನ ನೋಡ್ಬೇಕು ಅನ್ಸ್ತಾ ಇದೆ. ನಾನು ನಿನ್ ಜೊತೆ ಮನೆಗೆ ಬರ್ಲಾ? ಕಂದ ಬೇಡ ಮರಿ, ಪಾಪ ಅವ್ರಿಗೂ ಏನು ಆಫೀಸಲ್ಲಿ ಮೀಟಿಂಗ್ ಅಂತೆ, ಅವ್ರು ಹೊರಡ್ಲಿ. ನೋಡು, ಈ ಟೈಮಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ. ನೀನು ಇಂಥ ರೋಡಲ್ಲೆಲ್ಲ ಓಡಾಡೋದು ಬೇಡ ಅನ್ಸುತ್ತೆ ನನಗೆ. ಅದು ಮಕ್ಕಳನ್ನ ನೋಡ್ಬೇಕಂತ ತುಂಬಾ ಅನ್ನಿಸ್ತಾ ಇದೆ ಅತ್ತೆ. ಪ್ಲೀಸ್ ಬೇಡ ಅನ್ಬೇಡಿ, ಒಂದ್ ಸ್ವಲ್ಪ ಹೊತ್ತು ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಅಣ್ಣ. ಮತ್ತೆ ಇಷ್ಟೊಂದು ಆಸೆ ಪಡ್ತಾ ಇದ್ದಾಳೆ, ಸರಿ ಬಿಡಿ, ನಾನೇ ಜೋಪಾನ ಕರ್ಕೊಂಡೋಗಿ ಮನೇಲಿ ಬಿಟ್ಟು ಆಮೇಲೆ ನನ್ನ ಕೆಲಸ ಮುಗಿಸಿ ವಾಪಸ್ ಕರ್ಕೊಂಡ್ಬಂದ್ಬಿಡ್ತೀನಿ. ನೀವು ತಲೆ ಕೆಡಿಸ್ಕೊಬೇಡಿ. ಅಮ್ಮ, ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ? ಪಾವ ಹೇಳ್ತಿದಾರಲ್ವಾ, ಅವಳು ಆಸೆ ಪಡ್ತಿದ್ದಾಳೆ, ಹೋಗಿ ಬರ್ಲಿ ಬಿಡು. ಸರಿ ಹೇಳಿ ಅಂತೆ, ನೀವು ಜವಾಬ್ದಾರಿ ತಗೊಂಡ್ಮೇಲೆ ನನ್ಗಿನ್ಯಾವ ಟೆನ್ಷನ್ ಇಲ್ಲ. ನೀವೇ ಜೋಪಾನವಾಗಿ ಕರ್ಕೊಂಡೋಗಿ ಜೋಪಾನವಾಗಿ ಕರ್ಕೊಂಡ್ಬನ್ನಿ. ನೋಡೋಣವಾ? ಹಾ ಅಣ್ಣ, ನಡಿ. ಬಾಯ್. ಸರಿ ಬಾವ, ಬರ್ತೀನಿ. ಆಯ್ತು. ಅಂಕಲ್, ನೀವು ಹೇಳ್ತೀರಿ ನಿಜನಾ? ಆ ಥರ ಇದ್ದ ವ್ಯಕ್ತಿ ಈ ಥರ ಆಗ್ಬಿಟ್ಟಿದಾನ? ಹ್ಞೂ ಕಣಪ್ಪ ಆನಂದಪ್ಪ, ವಿಚಿತ್ರವಾದ್ರೂ ಸತ್ಯ ಅಂತಾರಲ್ಲ ಆ ಥರ. ಆನಂದಪ್ಪ, ನೀ ನನಗೆ ಸಿಕ್ಕಾಪಟ್ಟೆ ಬೈತಾ ಇದೆಯಲ್ಲ, ಈಗ ಮನಸ್ಸಿನ ಮೂಲೆಯಲ್ಲೆಲ್ಲ ಒಂದು ಕರುಣೆ ಹುಡ್ತಾ ಇದೆಯಲ್ಲ. ಈ ಮನುಷ್ಯತ್ವ ಅಂದ್ರೆ ಹಾಗೆ, ಎಲ್ಲೋ ಒಂದು ಕಡೆ ಮನಸ್ಸು ಕರಗೋಗ್ಬಿಡುತ್ತೆ. ಅವನು ಮುಂಚಿನ ಥರ ಇಲ್ಲ, ಪೂರ್ತಿ ಹಣ್ಣಾಗಿ ಹೋಗ್ಬಿಟ್ಟಿದ್ದಾನೆ. ಈ ಪರಿಸ್ಥಿತಿ ಮನುಷ್ಯನನ್ನ ಮಾಗಿಸುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗಿ ಹೋಗ್ಬಿಟ್ಟಿದ್ದಾನೆ. ಆಕಾಶದಲ್ಲಿ ಮೆರಿತಿದ್ದ ಆನಂದಪ್ಪ, ಈಗ ಪಾತಾಳಕ್ಕೆ ಬಿದ್ದುಬಿಟ್ಟಿದ್ದಾನಲ್ಲ. ಅಷ್ಟು ಎತ್ತರದಿಂದ ಬಿದ್ದರೆ ತುಂಬಾ ನೋವಾಗಿರ್ಬೇಕಲ್ಲ? ಇಲ್ಲ ಅಂಕಲ್, ನನಗೇನು ಆ ಥರ ಅನ್ನಿಸ್ತಾ ಇಲ್ಲ. ಅವನ ಮೇಲೆ ಯಾವುದೇ ರೀತಿಯ ಮರುಕ, ಕರುಣೆ ಗಿರಣೆ ಆ ಥರದ್ದು ಏನೂ ಇಲ್ಲ. ಇಷ್ಟಕ್ಕೂ ಅಂಕಲ್ ಅವನೇನು ಕಮ್ಮಿನ ಮೆರೆದಿದ್ದು? ಅವ್ನು ಮೆರೆದಿದ್ದ ಲೆವೆಲ್ಗೆ ಈಗೇನು ಅನುಭವಿಸ್ತಾ ಇದ್ದಾನಲ್ಲ, ಅದು ಕಡಿಮೆನೆ, ಇನ್ನೂ ಜಾಸ್ತಿನೇ ಆಗಬೇಕಾಗಿತ್ತು. ನಿಜ ಹೇಳಬೇಕು ಅಂದರೆ ನಮಗೆ ಖುಷಿನೇ ಆಗ್ತಾ ಇದೆ. ಮಾಡಿದ್ದುಣ್ಣ ಮಾರಾಯ ಅಂತ ಅವನು ಮಾಡಿದ್ದನ್ನು ಅವನು ಅನುಭವಿಸ್ತಾ ಇದ್ದಾನಷ್ಟೇ.
ಕರ್ಮ ಅವನ್ನ ರೋಸ್ಟ್ ಅಲ್ಲ ಡಬಲ್ ರೋಸ್ಟ್ ಮಾಡ್ತಾ ಇದೆ. ನೀವು ಯಾಕಂಕಲ್ ಅಷ್ಟೊಂದು ತಲೆ ಕೆಡಿಸ್ಕೋತಾ ಇದ್ದೀರಾ? ಈಗಲೂ ನೋಡಿ, ನೀವನ್ನ ಮಾತಾಡ್ಸಕ್ ಹೋದಾಗ ನಿಮ್ಮನ್ನ ಗೌರವದಿಂದ ಮಾತಾಡ್ಸದ್ನ ಇಲ್ಲ ತಾನೆ, ಬೈದು ಕಳಿಸಿದಾನೆ. ಇದರಲ್ಲೇ ಗೊತ್ತಾಗಲ್ವಾ ಅವನ ಕೊಬ್ಬು ಕರಗಿಲ್ಲ ಅಂತ? ಅದು ಕರಗೋದು ಇಲ್ಲ ಬಿಡಿ, ಇನ್ನು ಸರಿಯಾಗಿ ಅನುಭವಿಸ್ತಾನ. ಆನಂದಪ್ಪ, ಯಾಕಪ್ಪ ಹಂಗೆ ಮಾತಾಡ್ತೀಯ? ಅವನು ಚಿಕ್ಕವನಿದ್ದಾಗ ನಾನು ಎದೆಗೆ ಓದಿತಿದ್ದ, ದೊಡ್ಡವನಾದ್ಮೇಲೆ ಅಭ್ಯಾಸ ಬಿಟ್ಟಿಲ್ಲ. ಆನಂದಪ್ಪ, ಅವಳು ಅವನನ್ನ ಸಾಕಿದ ನಾಯಿ ಥರ ನಡ್ಸ್ಕೋತಾ ಇದ್ಲು. ಅದನ್ನ ನೋಡಿದ್ಮೇಲೂ ಹೆಂಗಪ್ಪ ಸಹಿಸ್ಕೊಳ್ಳೋದು? ಮನಸ್ಸಿಗೆ ತುಂಬಾ ಹಿಂಸೆ ಆಗುತ್ತೆ ಕಣಪ್ಪ. ಅಲ್ಲ ಅಂಕಲ್, ನಾವ ಹೇಳಿದ್ವಿ ಈ ದಾರಿಲಿ ಹೋಗಪ್ಪ, ಮಾಡಬಾರ್ದು ಮಾಡು ಅಂತ. ಅವನ ದಾರಿನ ಅವನೇ ಆಯ್ಕೆ ಮಾಡ್ಕೊಂಡ, ಮಾಡಬಾರದು ಮಾಡ್ದ, ಅದಕ್ಕೆ ಅನುಭವಿಸ್ತಾ ಇದ್ದಾನೆ. ಬಂಗಾರದಂತ ಹುಡುಗಿ ಆ ಮಲ್ಲಿನ ಬಿಟ್ಟು ಕಾಗೆ ಬಂಗಾರದಿಂದ ಹೋದ್ನಲ್ಲ, ಹೆಣ್ಮಕ್ಳ ಶಾಪ ಸುಮ್ಮನೆ ಇರುತ್ತಾ? ತಟ್ಟಿದೆ, ಅನುಭವಿಸ್ತಾನೆ ಬಿಡಿ ಅಂಕಲ್. ದೊಡ್ಡವರೊಂದು ಮಾತು ಹೇಳ್ತಾರಲ್ಲ ಅಂಕಲ್, ಜೀವನದಲ್ಲಿ ನಾವು ಮಾಡೋ ಒಂದೇ ಒಂದು ಸಣ್ಣ ತಪ್ಪು ನಮ್ಮ ಲೆಕ್ಕಾಚಾರನೇ ಬುಡಮೇಲೆ ಮಾಡಿಬಿಡುತ್ತೆ ಅಂತ. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಇವನೇ. ಮಾಡಿದ್ದವನು ಅನುಭವಿಸ್ತಾ ಇದ್ದಾನೆ, ನಾವೇನ್ ಮಾಡೋಕ್ಕಾಗುತ್ತೆ? ಅನುಭವಿಸ್ಲಿ ಬಿಡಿ.